ಬೆಳಗಾವಿ ನಗರದಲ್ಲಿ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸುವವರ ಮೇಲೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉತ್ತರ ವಲಯದ ಐಜಿಪಿ ಸಂದೀಪ್ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ನಗರದ ಚೆನ್ನಮ್ಮ ವೃತ್ತದಲ್ಲಿ ಸೋಮವಾರ ನಡೆದ ಹೆಲ್ಮೆಟ್ ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದ ಅವರು, ಉತ್ತರ ವಲಯದಲ್ಲಿ ಪ್ರತಿ ವರ್ಷ ಸುಮಾರು 2,000 ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು, ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಗಂಭೀರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು, ತಪ್ಪು ದಿಕ್ಕಿನಲ್ಲಿ ಸಂಚರಿಸುವುದು ಹಾಗೂ ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸುವುದು ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿವೆ. ಸಾರ್ವಜನಿಕರು ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಅಪಘಾತಗಳನ್ನು ತಡೆಗಟ್ಟಬಹುದು ಎಂದು ಅವರು ತಿಳಿಸಿದರು. ಬಹಳ ಉತ್ತಮವಾದ ಕಾರ್ಯಕ್ರಮವನ್ನ ಬೆಳಗಾವಿ ಕಮಿಷನರ್ ಅವರು ಇವತ್ತು ಏರ್ಪಡಿಸಿದ್ದಾರೆ. ಈಗಾಗಲೇ ಬರುಮನಿಯವರು ಹಾಗೂ ಕಮಿಷನರ್ ಹಾಗೂ SP ಅವರು ಮಾತಾಡುವಾಗ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ರಸ್ತೆ ಅಪಘಾತಗಳು ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಎಲ್ಲರಿಗೂ ನಿಮಗೆ ಹೇಳಿದ್ದಾರೆ. ನಮ್ಮ ವಲಯದಲ್ಲಿ ಅಂದರೆ ನಮ್ಮ ಉತ್ತರ ವಲಯ 5 ಜಿಲ್ಲೆ ಏನಿದೆ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಅದು ಗದಗಲ್ಲಿ ಕಳೆದ 3 ವರ್ಷದ ಅಂಕಿ ಅಂಶಗಳನ್ನು ನಾವು ನೋಡಿದ್ರೆ ಪ್ರತಿ ವರ್ಷ ಸುಮಾರು 2,000 ಫೇಟಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಪ್ರತಿ ವರ್ಷ 2024ರಲ್ಲಿ 1,900 ಇತ್ತು. ಹೋದ ವರ್ಷ ಸುಮಾರು 1,850. ಈ ವರ್ಷ ಈಗಾಗಲೇ 900 ಫೇಟಲ್ ಆಕ್ಸಿಡೆಂಟ್ಸ್ ಈಗಾಗಲೇ ವರದಿ ಆಗಿದೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಪೊಲೀಸ್ ಕೇಂದ್ರ ಕಚೇರಿ ಆಗಿರ್ಬೋದು ಬಹಳಷ್ಟು ಗಂಭೀರವಾಗಿ ತಗೊಂಡು ಇದನ್ನ ತಡಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದ್ರ ಬಗ್ಗೆ ಎಲ್ಲ ಈಗಾಗಲೇ ಎಲ್ಲ ಜಿಲ್ಲೆವಾರು ಕಮಿಷನರ್ಸ್ಗೆ ತಿಳಿಸಿದ್ದಾರೆ. ಅದರ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡೋಕ್ಕೆ ಸಾಕಷ್ಟು ಕೆಲಸಗಳಾಗಿದೆ. ನೀವೆಲ್ಲರೂ ನೋಡ್ತೀರಾ, ಪ್ರತಿ ಸಿಗ್ನಲ್ ಇರ್ಬೋದು, ಪ್ರತಿ ರಸ್ತೆಯಲ್ಲಿ, ಹೈವೇಗಳಲ್ಲಿ ಅನೇಕ ನಮ್ಮ ಟ್ರಾಫಿಕ್ ಪೊಲೀಸರು ಎನ್ಫೋರ್ಸ್ಮೆಂಟ್ ಕೇಸಸ್ ಹಾಕ್ತಿರ್ತಾರೆ. ಆದರೆ ಈ ರಸ್ತೆ ಅಪಘಾತಗಳು ಯಾವ ರೀತಿ ಇದೆ ಅಂದ್ರೆ, ನಾವು ಎಷ್ಟೇ ಎನ್ಫೋರ್ಸ್ಮೆಂಟ್ ಹಾಕಿದ್ರು ಕೂಡ ಸಾರ್ವಜನಿಕರ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳದೇ ಇದ್ರೆ ಈ ಕೇಸಸ್ ಕಡಿಮೆ ಆಗಲ್ಲ. ಸಾರ್ವಜನಿಕರು, ವಾಹನ ಚಾಲಕರು ಸಾಕಷ್ಟು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಂಡ್ರೆ ನಮ್ಮ ಎನ್ಫೋರ್ಸ್ಮೆಂಟ್ ಇಲ್ಲದೆ ಈ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೋದು. ಸುಮಾರು 50ರಿಂದ 60% ಟ್ರಾಫಿಕ್ ಕೇಸಸ್ ಏನಿದೆ, ನಾವು ಕೆಲವೊಂದು ಸಿಂಪಲ್ ಪ್ರಿಕಾಷನ್ಸ್ ತಗೊಂಡ್ರೆ ಅದನ್ನ ನಾವು ತಡೆಗಟ್ಟಬಹುದು. ಉದಾಹರಣೆಗೆ ರಾಂಗ್ ಸೈಡ್ ಅಲ್ಲಿ ವಾಹನ ಚಾಲನೆ ಮಾಡುವಂಥದ್ದು ಇರ್ಬೋದು, ರಸ್ತೆಯಲ್ಲಿ ಹೆಂಗ್ ಬೇಕಂದ್ರೆ ಪಾರ್ಕಿಂಗ್ ಮಾಡಿ, ಅದರಲ್ಲೂ ವಿಶೇಷವಾಗಿ ಹೈವೇಗಳಲ್ಲಿ ದೊಡ್ಡ ದೊಡ್ಡ ಲಾರಿ, ಬಸ್ಸಸ್ ಹೆಂಗ್ ಬೇಕಾದ್ರೆ ಪಾರ್ಕಿಂಗ್ ಮಾಡ್ತಾರೆ, ಅದಕ್ಕೆ ಬಂದು ರಾತ್ರಿ ವೇಳೆಯಲ್ಲಿ ಬೇರೆ ವಾಹನಗಳು ಡಿಕ್ಕಿ ಹೊಡೆದು ರಸ್ತೆ ಅಪಘಾತ ಆಗೋದು, ಕುಡಿದು ಗಾಡಿ ಓಡಿಸೋದು. ಸೊ ಈ ರೀತಿ ಸಣ್ಣ ಸಣ್ಣ ಪ್ರಿಕಾಷನರಿ ಮೆಜರ್ಸ್, ಮುನ್ನೆಚ್ಚರಿಕೆ ಕ್ರಮ ನಾವು ತಗೊಂಡ್ರೆ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೋದು. ಇದರಲ್ಲಿ ಬಹಳ ಮುಖ್ಯವಾದಂತ ಒಂದು ಸೇಫ್ಟಿ ಮೆಜರ್ ಎಲ್ಲರೂ 2 ವೀಲರ್ ವಾಹನ ಚಾಲಕರು ತಗೊಳ್ಬೇಕಾಗಿರುವಂಥದ್ದು ಹೆಲ್ಮೆಟ್ ಅನ್ನ ಹಾಕೊಳ್ಳೋದು. ಇದರಿಂದ ರಸ್ತೆ ಅಪಘಾತ ಆದ್ರೂ ಕೂಡ ಪ್ರಾಣಕ್ಕೆ ಯಾವುದೇ ಅಪಾಯ ಆಗಲ್ಲ, ಫೇಟಲ್ ಆಕ್ಸಿಡೆಂಟ್ ಆಗಲ್ಲ ಹೆಲ್ಮೆಟ್ ಹಾಕೊಂಡ್ರೆ. ಸೊ ಇದ್ರ ಬಗ್ಗೆ ಜಾಗೃತಿಯನ್ನ ಬೆಳಗಾವಿ ಕಮಿಷನರ್ ಅವರು ಇಡೀ ವಾರ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮವನ್ನ ಏರ್ಪಡಿಸಿ ಅವೇರ್ನೆಸ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲೇ ನಿಂತು ನಾವು ನೋಡಿದಾಗ ಹಿಂದೆ ನೀವು ತಿರುಗಿ ನೋಡಿ, ಎಷ್ಟೊಂದು ಜನ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಈ ಜಾಗೃತಿ ಕಾರ್ಯಕ್ರಮ ಇದೆ. ಮತ್ತು ಅದರಲ್ಲೂ ಹೆಲ್ಮೆಟ್ ಅನ್ನ ನಾವು ತಗೊಂಡಾಗ ನಾವು ಹೇಳ್ತೀವಿ ಹೆಲ್ಮೆಟ್ ತಗೊಳ್ಳಿ ಅಂತ. ಹೆಲ್ಮೆಟ್ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತಗೋಬೇಕು. ಸುಮಾರು ಜನ ಈ ಬರೀ ಇಲ್ವರೆಗೂ ಕಿವಿನೂ ಕವರ್ ಆಗಲ್ಲ, ಅರ್ಧಷ್ಟು ಹೆಲ್ಮೆಟ್ ಹಾಕೋತಾರೆ, ಅದರಿಂದ ಯಾವುದೇ ಪ್ರಯೋಜನ ಆಗಲ್ಲ. ಸೊ ಹೆಲ್ಮೆಟ್ ತಗೊಳ್ಳೋದು ಬಂದು ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತಗೊಳ್ಳೋದು ಕೂಡ ಬಹಳ ಮುಖ್ಯವಾಗಿದೆ. ಸೊ ಹಾಗಾಗಿ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಡೆ ನಡೀಲಿ, ಇದರಿಂದ ಸಾಕಷ್ಟು ಒಳ್ಳೆ ಪರಿಣಾಮ ಬೀಳುತ್ತೆ. ಮತ್ತೆ ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಕಮಿಷನರ್ ಇಟ್ಟಿದ್ದಾರೆ. 1 ವಾರ ಆದ್ಮೇಲೆ ಯಾರು ಹೆಲ್ಮೆಟ್ ಹಾಕೊಳ್ಳಲ್ಲ
ಅವರಿಗೆ ದಂಡ ಜೊತೆಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಕೂಡ ಕೊಡ್ತಾರೆ. ಬಹುಶಃ ಅವರಿಗೆ ಸ್ವಲ್ಪ ನಾಚಿಕೆ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಮಾಡಿದ್ದಾರೆ. ಬಹುಶಃ ಇನ್ನೊಂದು ನೀವು ಮಾಡ್ಬೋದು, ಇವರೆಲ್ಲರೂ ಏನು ಹೆಲ್ಮೆಟ್ ಜೊತೆಗೆ ಆಂಕಲ್ ಗಾರ್ಡ್, ಶಿನ್ ಗಾರ್ಡ್ ಹಾಕೊಂಡು ಬಂದಿದ್ದಾರೆ. ಎಕ್ಸ್ಟ್ರಾ ದಂಡ ಯಾರ್ಯಾರು ಹೆಲ್ಮೆಟ್ ಹಾಕೊಳ್ಳಲ್ವೋ ಅವರಿಗೆ ಎಕ್ಸ್ಟ್ರಾ ದಂಡ ಮೂಲಕ ಈ ಶಿನ್ ಗಾರ್ಡ್, ಆಂಕಲ್ ಗಾರ್ಡ್, ಎಲ್ಬೋ ಗಾರ್ಡ್ ಅದೆಲ್ಲ ಹಾಕೊಳ್ಳೋಕೆ ಬಂದು ಅವರಿಗೆ ತಿಳಿಸ್ಬೇಕು. ಸೊ ಇಷ್ಟು ಹೇಳ್ತಾ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಚಾಲನೆ ಆಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಒಳ್ಳೇದಾಗೋದು. ನಾನು ಈಗಾಗಲೇ ಹೇಳಿದ್ದೀನಿ, ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡೋಕ್ಕೆ ಈಗಾಗಲೇ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಆದರೆ ಇದು ಪರಿಣಾಮ ಪೂರ್ವಕವಾಗಿ ಆಗಬೇಕಾದ್ರೆ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಬೇಕು. ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅವರು ತಗೊಳ್ಬೇಕು, ಅದನ್ನ ತಗೊಂಡ್ರೆ ಈ ರಸ್ತೆ ಅಪಘಾತಗಳ ಸಂಖ್ಯೆಯನ್ನ ನಾವು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರು ಮಾತನಾಡಿ, ಹೆಲ್ಮೆಟ್ ಬಳಕೆಯ ಕುರಿತು ಸಿಗ್ನಲ್ಗಳು ಮತ್ತು ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಆದರೂ ನಿಯಮ ಪಾಲಿಸದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ನೀಡಕ್ಕೆ ಬಂದ ನಮ್ಮ ಬೈಕರ್ಸ್ ಗ್ರೂಪ್ ಆಫ್ ಬೆಳಗಾವಿ ಮತ್ತು ನಮ್ಮ ಮೀಡಿಯಾ ಮಿತ್ರರೇ, ನಮಗೆ ಈ ವರ್ಷ ಒಂದು ಗುರಿ ಏನಿಟ್ಟಿದ್ದೀವಿ ಅಂದರೆ ಆಕ್ಸಿಡೆಂಟಲ್ ಡೆತ್ಸ್ ಮತ್ತು ಇಂಜುರೀಸ್ ನಮ್ಮ ಬೆಳಗಾವಿ ನಗರದಲ್ಲಿ ಕಡಿಮೆ ಆಗಬೇಕು. ಆ ದಿಕ್ಕಿನಲ್ಲಿ ಈ ಪ್ರೋಗ್ರಾಮ್ 1 ವೀಕ್ ಲಾಂಗ್ ಪ್ರೋಗ್ರಾಮ್ ಇದೆ. ಇವತ್ತು ಲಾಂಚ್ ಇದೆ. ನಾಳೆ ಸಿಗ್ನಲ್ಗೆ ಹೋಗಿ ನಾವು ಎಲ್ಲ ಜನರ ಜೊತೆಗೆ ಇಂಟ್ರಾಕ್ಷನ್ ಮಾಡ್ತೀವಿ. ಅದಾದಮೇಲೆ ಸ್ಕೂಲ್ ಕಾಲೇಜ್ಗೆ ಹೋಗಿ ಈ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತೀವಿ. 4ನೇ ದಿನ ಎನ್ಫೋರ್ಸ್ಮೆಂಟ್ ಕೂಡ ಇರುತ್ತೆ. ಅದರ ಜೊತೆಗೆ ಯಾರು ಆಲ್ರೆಡಿ ಹೆಲ್ಮೆಟ್ ಹಾಕೊಂಡು ಪ್ರಯಾಣ ಮಾಡ್ತಾ ಇದ್ರೆ ಅವರಿಗೆ ನಾವು ಅಪ್ರಿಷಿಯೇಷನ್ ಲೆಟರ್ ಕೊಡ್ತೀವಿ. ನಾವು ಪೆಟ್ರೋಲ್ ಪಂಪ್ಗೆ ಈಗಾಗಲೇ ಪತ್ರ ಬರೆದಿದ್ದೀವಿ, ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ದಯವಿಟ್ಟು ನೀವು ಪೆಟ್ರೋಲ್ ಕೊಡಬೇಡಿ ಅಂತ. ಅದು ಆದೇಶ ಇಲ್ಲ, ಅದು ಕೋರಿಕೆ ಇದೆ. ಯಾಕೆಂದರೆ ಈ ಅಭಿಯಾನದಲ್ಲಿ ಎಲ್ಲರೂ ಶಾಮೀಲಾಗಬೇಕು. ಸೊ ಒಟ್ಟಾರೆ ನಾವೆಲ್ಲರೂ ಸೇರಿ ನಮ್ಮ ಬೆಳಗಾವಿ ನಗರದಲ್ಲಿ ಆಕ್ಸಿಡೆಂಟಲ್ ಡೆತ್ಸ್ ಕಡಿಮೆ ಮಾಡೋಣ. ನೀವು ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ZPCO ರಾಹುಲ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾತನಾಡಿ, ರಸ್ತೆ ಅಪಘಾತಗಳಲ್ಲಿ ಪ್ರತಿ ವರ್ಷ ಸುಮಾರು 800 ಜನ ಸಾವನ್ನಪ್ಪುತ್ತಿದ್ದು 3000ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಳ್ಳುತ್ತಿದ್ದಾರೆ. ಇದರಲ್ಲಿ ದ್ವಿಚಕ್ರ ವಾಹನ ಸವಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ದಂಡ ವಿಧಿಸುವುದು ಪೊಲೀಸರ ಉದ್ದೇಶವಲ್ಲ, ಜನರ ಜೀವ ರಕ್ಷಣೆ ಮುಖ್ಯ ಗುರಿಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ರು. ನಮ್ಮ ಉತ್ತರ ವಲಯದ IGP ಸಾಹೇಬರಾದ ಸಂದೀಪ್ ಪಾಟೀಲ್ ಸಾಹೇಬರು ಮತ್ತು ಮಾನ್ಯ ಪೊಲೀಸ್ ಕಮಿಷನರ್ ಸರ್ ಭೂಷಣ್ ಸಾಹೇಬರು, CEO ರಾಹುಲ್ ಶೆಂಡೆ ಅವರಿಗೂ ಮತ್ತು DCP ಭರಮಣಿಯವರು, ಮೇರಿಕನರ್ಸ್ ಅವರು, ಕಾಶಪ್ಪನವರು ಮತ್ತು ನಮ್ಮ ಇಲಾಖೆಯವರು, ಇದೆಲ್ಲದಕ್ಕಿಂತ ಇವತ್ತು ಈ ಕಾರ್ಯಕ್ರಮವನ್ನು ಜನರ ಜೊತೆಗೆ ತಗೊಂಡೋಗಿ ಸೇರಿಸುವ ಪತ್ರಕರ್ತರೇ, ನಮ್ಮ ಮಾಧ್ಯಮತರ ಸಹೋದರ ಮತ್ತು ಬೇರೆ ಬೇರೆ ಸಂಘ ಸಮಸ್ಯೆಯನ್ನು ನಮ್ಮ ಜೊತೆಗೆ ಕೈ ಜೋಡಿಸೋದಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರೋಡ್ ಆಕ್ಸಿಡೆಂಟ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸೋಷಿಯಲ್ ಕಾಯಿಲೆ. ಈ ಕಾಯಿಲೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತದೆ. ವರ್ಷಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ ಮಿನಿಮಮ್ 800ರಿಂದ 850 ಜನ ಮೃತಪಡ್ತಾರೆ. ಅದಲ್ಲದೆ ಸುಮಾರು ಮಿನಿಮಮ್ ಒಂದು 3000 ಜನ ಕೈಕಾಲು ಮುರಿದೋಗೋದು, ಡ್ಯಾಮೇಜ್ ಆಗೋದು, ಪರ್ಮನೆಂಟ್ ಆಂಪಿಟೇಷನ್ ಆಗೋದು ಇದೆಲ್ಲ ಆಗ್ತದೆ. ಈ ಹಿನ್ನೆಲೆ ನೋಡುವಾಗ 800 ಜನ ಮೃತಪಡ್ತಾರೆ. 800 ಜನರು ಮೋಸ್ಟ್ ಆಫ್ ದ ಟೈಮ್ ಆ ಮನೆಯಲ್ಲಿ ಕೆಲಸ ಮಾಡಿ ಆ ಮನೆ ದುಡಿಯೋದಕ್ಕೆ ಕಾರಣವಾಗಿರೋರು 800 ಜನ. ರೋಡ್ ಆಕ್ಸಿಡೆಂಟ್ ಅಲ್ಲಿ ಮೃತಪಡೋರು ಯಾರಂದ್ರೆ ಮ್ಯಾಕ್ಸಿಮಮ್ ಬೈಕ್ ರೈಡರ್ಸ್, ಪೆಡೆಸ್ಟ್ರಿಯನ್ಸ್. ಕಾರಲ್ಲಿ ಹೋಗೋರು ಕಂಪ್ಯಾರಿಟಿವ್ಲಿ ಸೇಫ್ ಆಗಿರ್ತಾರೆ. ಒಂದು ಸೀಟ್ ಬೆಲ್ಟ್ ಹಾಕ್ತಾರಂದ್ರೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗೋ ಫ್ಯಾಟಾಲಿಟಿ ರೇಟ್ ತುಂಬಾ ಕಡಿಮೆ ಆಗುತ್ತೆ. ಬಟ್ ಆದರೆ ನಮಗೆ ಮ್ಯಾಕ್ಸಿಮಮ್ ಎಲ್ಲಿ ಸಮಸ್ಯೆ ಅಂದ್ರೆ ಬೈಕಲ್ಲಿ ಹೋಗೋರು, ನಡ್ಕೊಂಡು ಹೋಗೋರು. ಇದನ್ನು ನಾವು ಎನ್ಫೋರ್ಸ್ ಮಾಡೋದ್ರಲ್ಲಿ ಇರುವ ದೊಡ್ಡ ಚಾಲೆಂಜ್ ಏನಂದ್ರೆ ನಾವು ಜನರಿಗೆ ತೊಂದರೆ ಮಾಡೋದಾಗಿ ಅವ್ರು ಅನ್ಕೊಳ್ತಾರೆ. ನಾವು ಒಂದು ಪೊಲೀಸ್ ಆಫೀಸರ್ಸ್ ಸೀದಾ ಹೋಗಿ ಸ್ಟಾಪ್ ಮಾಡಿ ಫೈನ್ ಕಲೆಕ್ಟ್ ಮಾಡಕ್ಕೆ ಹೋಗುವಾಗ ನಾವು ಬಡತನದಲ್ಲಿ ಇದ್ದೀವಿ, ಕಷ್ಟದಲ್ಲಿ ಇರೋರು ಇದ್ದಾರೆ. ಒಬ್ಬರ ಸಂಬಳನೇ ಒಂದು ದಿವಸಕ್ಕೆ 500 ರೂಪಾಯಿ ಇರ್ತದೆ. ಅವ್ರ ಕಡೆ ಇವತ್ತು ನಾನು ಹೋಗಿ 500 ರೂಪಾಯಿ ಫೈನ್ ಕಲೆಕ್ಟ್ ಮಾಡುವಾಗ
ಅವ್ರಿಗೂ ಭಾರಿ ನೋವಾಗುತ್ತದೆ. ಕೆಲವೊಮ್ಮೆ ಗಲಾಟೆ ಮಾಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ನಾನು ದುಡಿದು ಬರ್ತಾ ಇದ್ದೀನಿ, ಹೆಲ್ಮೆಟ್ ಹಾಕಕ್ಕಾಗಿಲ್ಲ, 500 ರೂಪಾಯಿ ಇವತ್ತು ನಾನು ದುಡಿದಿರೋದೆಲ್ಲ ಹೋಗಿಬಿಟ್ಟಿದೆ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಪೊಲೀಸರ ಉದ್ದೇಶ ಏನು? ಕಾನೂನು ಉದ್ದೇಶ ಏನು? ನಾವು ಮಕ್ಕಳಿಗೆ ಯಾವುದೇ ಒಂದು ಕಾಯಿಲೆ ಬಂದಾದ್ಮೇಲೆ ಇಂಜೆಕ್ಷನ್ ಕೊಡಬೇಕಾಗುತ್ತದೆ. ಯಾವಾಗ? ಸೀರಿಯಸ್ ಆಗುವಾಗ ಇಂಜೆಕ್ಷನ್ ಕೊಡಬೇಕು. ರೋಡ್ ಆಕ್ಸಿಡೆಂಟ್ ಅದಕ್ಕಿಂತ ದೊಡ್ಡ ಕಾಯಿಲೆ ಆಗಿದೆ, ಈ ದೇಶಕ್ಕೆ ದೊಡ್ಡ ಕಾಯಿಲೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಮರ್ಡರ್ ವರ್ಷಕ್ಕೆ 80 ಆಗುತ್ತದೆ. ಬಟ್ ಆಕ್ಸಿಡೆಂಟ್ 800, 10 ಪಟ್ಟು ಜಾಸ್ತಿ ಇದೆ. ಪ್ರತಿಯೊಂದು ಮರ್ಡರ್ ಅನ್ನು ನಾವು ಎಲ್ಲರೂ ಕೂಡ ದೊಡ್ಡದಾಗಿ ಪರಿಗಣಿಸ್ತೀವಿ. ನಾವು ಬಂದು ಸ್ಥಳ ಪರಿಶೀಲನೆ ಮಾಡ್ತೀವಿ, ಅಕ್ಯೂಸ್ಡ್ ತಕ್ಷಣ ಸೆಕ್ಯೂರ್ ಮಾಡ್ತೀವಿ, ಇದು ಮುಂದೆ ಆಗಬಾರ್ದು ಅಂದ್ರೆ ಎಲ್ಲ ನಾವು ಮಾತಾಡ್ತಾ ಇದೀವಿ. ಬಟ್ ಇದಕ್ಕಿಂತ ದೊಡ್ಡ ಕಾಯಿಲೆ ಯಾವುದು? 800 ಜನ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಮೃತಪಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ 1,40,000, 1,50,000 ಜನ ಮೃತಪಡ್ತಾ ಇದ್ದಾರೆ ವರ್ಷಕ್ಕೆ. ಮೃತಪಡೆಯವರು ಮಾತ್ರ ಅಲ್ಲ, ಇದಕ್ಕಿಂತ 3 ಪಟ್ಟು ಕೈಕಾಲು ಹೋಗಿ ಪರ್ಮನೆಂಟ್ ಆಗಿ ಅವ್ರಿಗೆ ನೋವು ಇದ್ದೇ ಇರ್ತದೆ. ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೇಳಿದೆ, ಇದೊಂದು ದೇಶದ ಕಾಯಿಲೆ, ದೊಡ್ಡ ಕಾಯಿಲೆ. ಈ ಕಾಯಿಲೆಯನ್ನು ಸರಿಪಡಿಸೋದಕ್ಕೆ ಪೊಲೀಸರಿಗೇನು, ಈಗ ನಾವು ಸೋಷಿಯಲ್ ಡಾಕ್ಟರ್ಸ್, ಒಂದು ಮಗುವಿಗೆ ಕಾಯಿಲೆ ಬಂದಾದ್ಮೇಲೆ ನಾವು ಇಂಜೆಕ್ಷನ್ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ಇಂಜೆಕ್ಷನ್ ಕೊಡುವಾಗ ಕಾಯಿಲೆ ಸರಿಯಾಗುತ್ತದೆ. ಬಟ್ ಇಂಜೆಕ್ಷನ್ ಕೊಡುವಾಗ ಮಗು ಅಳುತ್ತದೆ, ಕಿರಿಕಿರಿ ಮಾಡ್ತದೆ, ಅಪ್ಪನ ಜೊತೆನೆ ಜಗಳ ಮಾಡ್ತದೆ, ಎಲ್ಲ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಫೈನ್ ಕಲೆಕ್ಟ್ ಮಾಡೋದು, ಇಟ್ ಈಸ್ ಲೈಕ್ ಎ ಇಂಜೆಕ್ಷನ್. ಕಾಯಿಲೆ ಸರಿಪಡಿಸೋದಕ್ಕೆ ನೋವು ಆಗ್ತದೆ, ನಮಗೂ ಗೊತ್ತಿದೆ. ಸರ್, ಬಡತನದಲ್ಲಿ ಇರೋರು, ರೈತರು, ಇವತ್ತು ದುಡಿಮೆನೆ ಅವ್ರು 400 ರೂಪಾಯಿ ಇರ್ತದೆ, ನಾವು 500 ರೂಪಾಯಿ ಇರುವಾಗ ನಮಗೂ ನೋವಾಗುತ್ತದೆ. ಒಂದು ತಂದೆಗೆ ಆ ಮಗುವಿಗೆ ಒಂದು ಇಂಜೆಕ್ಷನ್ ಮಾಡುವಾಗ ಅಳುವಾಗಿರುವಾಗ ನಮಗೂ ನೋವಾಗ್ತದೆ. ಬಟ್ ನಮಗೆ ಗೊತ್ತಿರ್ತದೆ ಈ ಇಂಜೆಕ್ಷನ್ ಇವತ್ತು ಕೊಡಲ್ಲ ಅಂದ್ರೆ ಕಾಯಿಲೆ ಜಾಸ್ತಿ ಆಗಿಬಿಡ್ತದೆ. ಅದೇ ರೀತಿಯಲ್ಲಿ ನಾವು ಹೇಗೆ ಫೈನ್ ಕಲೆಕ್ಟ್ ಮಾಡಬೇಕಾಗಿರೋದು, ಅದಕ್ಕೆ ನಾವು ಫೈನ್ ಕಲೆಕ್ಟ್ ಮಾಡ್ತಾ ಇದೀವಿ. ಸೊ ಇದನ್ನ ಕೆಲವೊಮ್ಮೆ ಚಾಲೆಂಜಸ್ ಜಾಸ್ತಿ ಇರ್ತದೆ. ಸಮ್ಟೈಮ್ಸ್ ಪೊಲೀಸ್ ಸ್ವಲ್ಪ ಜೋರು ಮಾಡಿಬಿಡ್ತಾರೆ. ಅದನ್ನು ಕಡಿಮೆ ಮಾಡೋದಕ್ಕೆ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಲ್ರೆಡಿ 96 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ. ಮುಂದಿನ ದಿವಸಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಇರೋದು, ಟ್ರಿಪಲ್ ರೈಡಿಂಗ್ ಮಾಡೋದು, ಮೈನರ್ ಹುಡುಗರು, ಇದೆಲ್ಲ ಕಾಂಟ್ಯಾಕ್ಟ್ಲೆಸ್ ಆಗಿ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಪೊಲೀಸರು ನಿಮ್ ಕಡೆ ಬಂದು ಗಲಾಟೆ ಮಾಡೋದ್ರಲ್ಲಿ ನಮಗೂ ಇಷ್ಟ ಇಲ್ಲ. ನಾವು ನಿಮ್ ಕಡೆ ಗಲಾಟೆ ಮಾಡಬೇಕಂದ್ರೆ ನಮಗೆ ಉದ್ದೇಶವೂ ಇಲ್ಲ. ಅದಕ್ಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ತಪ್ಪು ಮಾಡೋದನ್ನು ಕಂಡುಹಿಡಿತಾ ಇರ್ತೀವಿ. ಕುಡಿದು ಬರ್ತಾ ಇರೋದು, ಇದು ನಿಂತೇ ನಾವು ಕೆಲಸ ಮಾಡಬೇಕು. ಡ್ರಂಕ್ ಅಂಡ್ ಡ್ರೈವ್ ಫೀಲ್ಡ್ ಅಲ್ಲಿ ನಿಂತು ಚೆಕ್ ಮಾಡಿ ಅದು ಮಾಡ್ತೀವಿ. ಉಳಿದ ಇಲ್ಲ ಕೂಡ ಕಾಂಟ್ಯಾಕ್ಟ್ಲೆಸ್ ಆಗಿ ನಾವು ಈಗ ಫೈನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕಾಯಿಲೆ, ಸೋಷಿಯಲ್ ಕಾಯಿಲೆ, ಒಂದು ದೇಶದ ಕಾಯಿಲೆಗೆ ನಾವು ಒಬ್ಬರು ಮಾತ್ರ ಸರಿಪಡಿಸೋದಲ್ಲ. ಇಲ್ಲಿ ನಾವು ಒಂದು ಡಾಕ್ಟರ್ ತರ ಇನ್ನು ಸ್ಪೆಷಲಿಸ್ಟ್, ಬೇರೆ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ, ಅವರು ನಮ್ಮ ಜೊತೆ ಕೈ ಜೋಡಿಸಬೇಕು. ಇದು ಎಲ್ಲದಕ್ಕಿಂತ ಕೋವಿಡ್ ಬರುವಾಗ ನಾವೆಲ್ಲ ಮಾಸ್ಕ್ ಹಾಕೊಂಡು ಹೋಗಿದ್ದೀವಿ. ಯಾಕೆ? ಕಾಯಿಲೆ ನಮಗೆ ಬಂದ್ಬಿಡಬಾರ್ದಂದ್ರ. ಇದು ದೊಡ್ಡ, ಅದಕ್ಕಿಂತ ದೊಡ್ಡ ಕಾಯಿಲೆ ಇದೆ. ಕೋವಿಡ್ ಅಲ್ಲಿ ಮೃತಪಟ್ಟಿರೋದ್ರಿಂದ ಜಾಸ್ತಿ ಜನ ಇದರಲ್ಲಿ ಮೃತಪಡ್ತಾ ಇದೀವಿ. ಬಟ್ ಇದಕ್ಕೆ ಯಾರು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಕೋವಿಡ್ ಅಲ್ಲಿ ಏನು 1.5 ಲಕ್ಷ 2 ಲಕ್ಷ ಪ್ರತಿ ವರ್ಷ ಈಗ ಸಾಯ್ತಾ ಇದೀವಿಲ್ಲ ನಾವು ರೋಡ್ ಆಕ್ಸಿಡೆಂಟ್ ಅಲ್ಲಿ. ಇದಕ್ಕೆ ಯಾರು ಜವಾಬ್ದಾರಿ? ನಾವು ಪ್ರತಿಯೊಬ್ಬರ, ಈಗ ಪೊಲೀಸರು ಸರಿಪಡಿಸಬೇಕು, ಬೇರೆ ಎಲ್ಲ ಸರಿಪಡಿಸಬೇಕು, ಜನ ಸರಿಯಾಗಬೇಕು, ನಾವು ಸರಿಪಡಿಸಬೇಕು. ಕೋವಿಡ್ ಕಾಯಿಲೆ ಇರುವಾಗ ಪ್ರತಿಯೊಬ್ಬರು ಮಾಸ್ಕ್ ಹಾಕೊಂಡು ಹೋಗಿದೀವಿ, ಕೈ ತೊಳಿತಾ ಇದೀವಿ. ಅದೇ ರೀತಿಯಲ್ಲಿ ಹೆಲ್ಮೆಟ್ ಹಾಕೋದಿರ್ಲಿ, ಸೀಟ್ ಬೆಲ್ಟ್ ಹಾಕೋದಿರ್ಲಿ, ಕುಡಿಯದೆ ನೀವು ಗಾಡಿ ಓಡಿಸೋದಿರ್ಲಿ, ಜವಾಬ್ದಾರಿಯಿಂದ ಗಾಡಿ ಓಡಿಸಬೇಕು. ಸೊ ಇದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಇದು ನಾನು ಸರಿಯಾಗಿ ಹೆಲ್ಮೆಟ್ ಹಾಕೋ ಹೋಗಿಬಿಡ್ತಾರೆ ಅಂದ್ರೆ ಎಲ್ಲ ಸರಿಯಾಗಿ ಬರ್ತಾ ಆಗಲ್ಲ. ಬರುವ ಅಷ್ಟು ಜನರು ಸರಿಪಡಿಸಬೇಕು. ಅದರಲ್ಲಿ ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರ್ತದೆ. ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ. ಸಾರ್ವಜನಿಕರಿಗೆ ನನ್ನ ವಿನಂತಿ ಏನಂದ್ರೆ, ಇದು ಕೋವಿಡ್ ಕಾಯಿಲೆಗಿಂತ ದೊಡ್ಡ ಕಾಯಿಲೆ ಇದೆ, ಇದು ದೇಶದ ಕಾಯಿಲೆ ಇದೆ. ನೀವೆಲ್ಲರೂ ಕೈ ಜೋಡಿಸುವಾಗ ಈ ಕಾಯಿಲೆಯನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಪ್ರತಿಯೊಬ್ಬರು ನಾವು ಜವಾಬ್ದಾರಿಯಿಂದ ಗಾಡಿ ಓಡಿಸೋಣ, ರೋಡ್ ರೂಲ್ಸ್ ಅನ್ನು ಫಾಲೋ ಮಾಡೋಣ. ಈ ಕಾಯಿಲೆಯನ್ನು ನಾವು ಕಡಿಮೆ ಮಾಡಬೇಕು. ಅದಕ್ಕೆ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕಂದ್ರೆ ಹೇಳ್ಕೊಳ್ತೇನೆ. ಧನ್ಯವಾದ. ಕಾರ್ಯಕ್ರಮದ ಬಳಿಕ ಐಜಿಪಿ ಸಂದೀಪ್ ಪಾಟೀಲ್, ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹಾಗೂ ಎಸ್ಪಿ ಕೆ ರಾಮರಾಜನ್ ಅವರು ಸ್ವತಃ ಹೆಲ್ಮೆಟ್ ಧರಿಸಿ ಬೈಕ್ ಸವಾರಿ ಮಾಡುವ ಮೂಲಕ ಸಾರ್ವಜನಿಕರಿಗೆ ಸುರಕ್ಷಾ ಸಂದೇಶಗಳನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ, ಡಿಸಿಪಿ ನಾರಾಯಣ್ ಬರ್ಮಣಿ,
ನಿರಂಜನ್ ರಾಜೆ ಅರಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ತೆಲುಗುರಾಮ್ಗೆ.